ಇವತ್ತಿನ ರೆಸಿಪಿಲಿ ನಾನು ನಿಮಗೆ ವೆಜ್ ಫ್ರೈಡ್ ರೈಸ್ ವಿತ್ ಸಾಸ್ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಕೇವಲ 15 ನಿಮಿಷ ಸಾಕು ಈ ರೆಸಿಪಿ ಮಾಡೋಕ್ಕೆ. ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ನಾನು ಇಲ್ಲಿ ಬಳಸ್ತಾ ಇರೋದು ಒಂದೇ ಒಂದು ಸಾಸ್ ಕೂಡ, ಅದು ತಿಳಿಸ್ಕೊಡ್ತೀನಿ ಏನು ಅಂತ. ಈಗ ಒಂದು ಕಡಾಯಿಗೆ 2 ಸ್ಪೂನ್ ಆಯಿಲ್ ಹಾಕಿ, ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ನೀವು ಹಾಕ್ಬೋದು. ಹಾಗೆ 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಇದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಅಲ್ವಾ? ಯಾವಾಗಲೂ ಎಲ್ಲ ಸಿಂಪಲ್ ಅಂತೀವಿ, ಆದರೂ ಟೈಮ್ ಹಿಡಿಯುತ್ತಪ್ಪ, ಹೆಚ್ಚೋಕ್ಕೆ ಟೈಮ್ ಬೇಕು ಅಂತೆಲ್ಲ ಅಂತಿರ್ತಾರೆ, ನಂಗೆ ಗೊತ್ತು. ಆದರೂ ಬೇಗನೆ ಮಾಡ್ಕೊಬೋದು ಇದನ್ನು. ಹಾಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸ್ ಹಾಕ್ತಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಹಾಗೆ ಸ್ವೀಟ್ ಕಾರ್ನ್ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದ ತರಕಾರಿಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು 2 ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ವೆಜ್ ಫ್ರೈಡ್ ರೈಸ್ ಅಲ್ವಾ, ಏನು ಮಿಸ್ ಮಾಡಬಾರ್ದು, ಆ್ಯಕ್ಚುಲಿ ಕೋಸ್ ಮಿಸ್ ಮಾಡಬಾರ್ದು, ಹಾಗಾಗಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ 1 ಸ್ಪೂನಷ್ಟು ನಾನು ಸೋಯಾ ಹಾಕ್ತಾಯಿದ್ದೀನಿ ಸಾಸ್. ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಗ್ರೀನ್ ಚಿಲ್ಲಿ ಉಪಯೋಗಿಸಿ, ಲೆಮನ್ ಬೇಡ ಅಂತಂದರೆ ಇನ್ನೊಂದು ಸಾಸ್ ಕೂಡ ಬಳಸ್ಬೋದು. ಈ ರೀತಿ ಸಾಸ್ನ ಬಳಸೋಂಥದ್ದು. ಇಲ್ಲಿ ಬೇಯಿಸಿರುವಂಥ ಅನ್ನ ಹಾಕ್ತಾಯಿದ್ದೀನಿ. ಹಾಗೆ ಪೆಪ್ಪರ್ ಹೊಡೆಯೋಕ್ಕಾಗುತ್ತಾ, ಮೆಣಸಿನ ಪುಡಿನ ಕೂಡ ಹಾಕ್ತಾಯಿದ್ದೀನಿ. ಈಗ ಲೆಮನ್ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ಕೊನೆಯದಾಗಿ ಇನ್ನೇನು ಉಳಿಯುತ್ತೆ ಹೇಳಿ ನೋಡೋಣ, ಕೊತ್ತಂಬರಿ ಸೊಪ್ಪು. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಎಲ್ಲ ಮಸಾಲೆ ಹೀರ್ಕೋಬೇಕಲ್ವ ನೀಟಾಗಿ, ಉಪ್ಪು ಹುಳಿ ಖಾರ ಎಲ್ಲನೂ 2 ನಿಮಿಷ ಬಿಟ್ಬಿಡೋದು ಅಷ್ಟೇ. ನೋಡಿ, ಸಿಂಪಲ್ ವೆಜ್ ಫ್ರೈಡ್ ರೈಸ್ ರೆಡಿ ಟು ಟೇಸ್ಟ್. ನನಗೆ ಆ್ಯಕ್ಚುಲಿ ವಿತೌಟ್ ಸಾಸ್ ಇಷ್ಟ ಆಗುತ್ತೆ, ವಿತ್ ಸಾಸ್ ನಮ್ಮ ಮನೇಲಿ ನನ್ನ ತಂಗಿ ನನ್ನ ಮಗ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಈ ರೆಸಿಪಿ ಮಾಡಿರೋದು ನಾನು. ಇಷ್ಟೇ, ಸಿಂಪಲ್ ಮಾಡ್ಕೊಳ್ಳಿ, ತಿನ್ನಿ. ಆ್ಯಂಡ್ ನನಗೆ ಕಮೆಂಟ್ಸ್ ಮಾಡೋದು ಮತ್ತು ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.